ತಂದೆಯವರು ಇನ್ಫ್ಯಾಕ್ಟ್ ಅವರು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಿಕೊಟ್ಟು ನಿಮ್ಗೊಂದು ಕಡೆ ಫೈನಾನ್ಷಿಯಲಿ ಸ್ಟೇಬಲ್ ಮಾಡುವಂಥದ್ದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಅನ್ನೋಂಥದ್ದಿದೆ. ಹೇಗೆ ನಡೀತಾ ಇತ್ತು ಆ ಬಿಸ್ನೆಸ್ ಎಲ್ಲ? ಅದ್ರ ಜೊತೆಗೆ ಪೊಲಿಟಿಕ್ಸ್ ಕಡೆ ಯಾಕೆ ಬರಬೇಕು ಅಂತ? ಎಲ್ಲ ನಮ್ಮ ಪೇರೆಂಟ್ಸೇ ಕಾರಣ ನನ್ನ ಮೇಲೆ ಬರೋದಕ್ಕೆ. ನಮ್ಮ ಅಪ್ಪ ನಮ್ಮಮ್ಮ. ಹೇಗೆ ಲೈಕ್ ಪೊಲಿಟಿಕಲ್ಲಿ ಹೇಗೆ ಕನೆಕ್ಟ್ ಆದ್ರಿ ಅಂತ? ಫಾದರು ಫ್ರೀಡಮ್ ಫೈಟರು. ನಮ್ಮ ಫ್ಯಾಮಿಲಿ ಅನೇಕ ಜನ ಫ್ರೀಡಮ್ ಫೈಟರ್ಸ್ ಇದ್ದರು. ಆ ರೀತಿಯಾಗಿ ನಮಗೂ ಎಲ್ಲೋ ಒಂದು ಕಡೆ ರಾಜಕಾರಣ ನಮ್ಮ ತಾಲೂಕಲ್ಲಿ ಒಳ್ಳೆ ಲೀಡರ್ಶಿಪ್ ಇರಲಿಲ್ಲ. ಸೊ ಆ ಒಂದು ದೆಸೆಯಿಂದ ನನಗೆ ಸ್ವಲ್ಪ ಉತ್ತೇಜನ ಸಿಕ್ತು. ಯಾವ್ದಾದ್ರು ಹೇಳ್ತಾ ಇದ್ರ ಸರ್ ಸ್ಟೋರೀಸ್? ಫ್ರೀಡಮ್ ಫೈಟ್ ಮಾಡುವಂತ ಟೈಮಲ್ಲಿ ಈ ತರ ಆಗಿತ್ತು, ಯಾವುದೋ ಒಂದು ಘಟನೆ ಹಿಂಗಾಗಿತ್ತು? ಘಟನೆಗಳಾಗಿದೆ. ನಮ್ಮ ತಾಲೂಕು ಭಾರಿ ಫೇಮಸ್ ಪೊಲಿಟಿಕಲ್ ಸಫರರ್ಸ್ ತುಂಬ ಜನ ಇದ್ದರು. ಅವ ಅನೇಕ ನಿದರ್ಶನಗಳಿದೆ. ಎಷ್ಟವರು ಜನರಿಗೋಸ್ಕರ ಅಂತಾನೆ ಕೊಡ್ತೀರಿ ಕ್ಷೇತ್ರದಲ್ಲಿ? ಎಷ್ಟವರು ಓಡಾಡ್ತೀರಿ ಅಂತ? ನಾನು ಯಾವಾಗಲೂ ಜನರ ಚಿಂತನೆ ಮಾಡ್ತಾ ಇರ್ತೇನೆ. ನಾನು ಸ್ವಂತ ಯೋಚನೆಗಳು 1 ಅವರ್ ಮಾಡೋದಿಲ್ಲ. ಈಗ ಸೇಫ್ ಅಂತ ಅನ್ಸುತ್ತಾ ವೆಂಕಟ ಶಿವಾರೆಡ್ಡಿ ಅವರು? ಯಾವಾಗಲೂ ಸೇಫೇ. ನಾನು ಯಾರಿಗೂ ತೊಂದರೆ ಮಾಡಿಲ್ವಲ್ಲ. ಯಾವತ್ತಾದ್ರೂ ಯಾರಿಗಾದ್ರು ತೊಂದರೆ ಮಾಡಿದ್ರೆ ನಾನು ಭಯಪಡ್ತಾ ಇದ್ದೆ. ಸೊ ನಾನು ಯಾರು ತೊಂದರೆ ಮಾಡಿಲ್ಲ.